ಸರ್ ಶಿವಕುಮಾರ್ ಸಾಗರ್ ಅಂತ ಮೊಮ್ಮಿನ್ಪುರ ಹಿರಿಯನಗರಿ ಕಲಬುರಗಿ ಡಿಸ್ಟಿಕ್ನಾಗ ಮೊಮ್ಮಿನ್ಪುರ ಮಿಜಗುರಿ ಬಲ್ಲಿ ಒಂದು ಸಾರ್ವಜನಿಕ ಮರಗಮ್ಮ ಟೆಂಪಲ್ ಇದೆ ಸರ್. ಸಾರ್ವಜನಿಕ ಮರಗಮ್ಮ ಟೆಂಪಲ್ ಇದೆ ರೀ. ಅದು 1992 ಹಿಂದೂ ಮುಸ್ಲಿಮ್ ಏನು ದಂಗೆ ಅದು ಅಲ್ರಿ. ಅವಾಗ ಮುಸ್ಲಿಂ ಸಮುದಾಯದವರು ಹುಡುಗಿ ಪೂರ ಗುಡಿ ಒಟ್ಟು ಸುಟ್ಬಿಟ್ಟಿದ್ದಾರೆ. ಸುಟ್ಬಿಡೋಣ ಆ ಗುಡಿಗೆ ಮತ್ತು ಮುಜರೇದವ್ರು ಬಂದು ಮುಜರೇನಾಗ 306 ಅದ ರೀ ಸೀರಿಯಲ್ ನಂಬರ್ನಾಗ ಅವ್ರು ಬಂದು ಪುನಃ ಜೀರ್ಣೋದ್ಧಾರ ಮಾಡಿದ್ರಿ ದೇವಸ್ಥಾನ ಮಾಡೋಣ. ಮತ್ತು 2011 ಸೆಂಟ್ರಲ್ನಿಂದ ಆರ್ಡ್ರ್ ಬಂತು ರೋಡಿನ ಮೇಲೆ ಯಾವ ಗುಡಿಗಳವ ಅವೆಲ್ಲ ನೆಲ ಸಮ ಮಾಡ್ಬೇಕಂತೇಳಿ. ಆವಾಗ ರೋಡಿನ ಮೇಲೆ ಇದ್ದು ಗುಡಿಗಳು ನೆಲ ಸಮ ಮಾಡಿದಾರೆ. ಇದು ಮೊಮಿನ್ಪುರನಾಗ ಏನು ಗುಡಿ ಅದಲ್ರಿ, ಈ ಗುಡಿ ಒಳಗಡೆ ಇತ್ತು. ಇದಕ್ಕೆ ದುಷ್ಕರ್ಮಿಗಳು ಮುನ್ನಾಜಿ ಕಾಂಬ್ಳೆ, ನರೇಂದ್ರ ಕಾಂಬ್ಳೆ ಈತ ವಕೀಲ್ ಸರ್. ಇವನ ಜೊತೆ ಇನ್ನೊಬ್ಬ ವಕೀಲ್ ಇದ್ದಾನೆ ರೀ, ರಾಜು ಯಲ್ಲಪ್ಪ ಹದ್ದೂರತ್ತ ಬಾಪುನಗರದವ. ಇವ್ರು ಬರೀ ಎಲ್ಲೆಲ್ಲಿ ಖುಲ್ಲಾ ಜಾಗಗಳು ಕಾಣ್ತಾವ ಅಲ್ಲಿ ಒಂದು ಟ್ರಸ್ಟ್ ಅಪ್ಲೈ ಮಾಡ್ಕೋದು, ಫೇಕ್ ಡಾಕ್ಯುಮೆಂಟ್ ಮಾಡ್ಕೋದು, ನಾವು ನಮ್ದದ ಅಂಥೇಳಿ ಯಾರಿಗೂ ಬರೆಸ್ಕೊಡೋದಿಲ್ಲ, ದಬ್ಬಳಕೆ ಮಾಡ್ಬೇಕ್ರಿ. ನಾವು ಮೊದಲ ಮನವಿ ಮಾಡ್ತೀನಿ ರೀ ಬಾರ್ ಅಸೋಸಿಯೇಷನ್ದವ್ರಿಗೆ, ಇವ್ರದ್ದು ಲೆಸನ್ಸ್ ರದ್ದು ಮಾಡಬೇಕು. ಇವರು ಜನ ಬಡವ್ರ ಬಗ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತೇಳಿ ಕರಿ ಕೊಟ್ಟು ಹಾಕೊಂಡಾರಲ್ಲ ಇಬ್ಬರು. ಇವರು ಬರೇ ಎಲ್ಲಿ ಖುಲ್ಲಾ ಜಾಗ ಕಾಣ್ತದ ಅತ್ಯಾಚಾರ ಮಾಡ್ಕೋಬೇಕು, ದೇವಸ್ಥಾನಗಳು ಕಬ್ಬಳಿಕೆ ಮಾಡ್ಕೋಬೇಕು, ಹೊಲ ಗಿಲ್ಲ ಏನು ಕಂಡು ಒಂದು ಹತ್ತು ಕಬ್ಬಳಿಕೆ ಮಾಡ್ಕೋಬೇಕು. ಇವ್ರದ್ದು ರದ್ದು ಮಾಡ್ಬೇಕು ಸರ್. ಇದು ಒಂದು ಭಾಗ ರೀ. ಎರಡನೇದು ಹೇಳೋಕೆ ಇಷ್ಟಪಡ್ತೀನಿ ರೀ, 2011 ಇವ್ರು ಹೊಡೆದು 2012 ಒಂದು ಪೇಪರ್ ದಾಖಲೆ ರೆಡಿ ಮಾಡ್ಕೋತಾರೆ. ಅವಾಗ ಸಿಟಿ ಸರ್ವೆನಾಗ ಶಿವಕುಮಾರ್ ಪಾಟೀಲ್ ಹತ್ತಿದ್ದರಿ, ಇವಾಗ DDL ಜಾಬ್ ಮಾಡ್ತಾರೆ ಅವರು. ಇಂಥವ್ರಿಗೆ ಅಮಾನತ್ ಮಾಡ್ಬೇಕ್ರಿ, ಸಸ್ಪೆಂಡ್ ಮಾಡೋದಿಲ್ಲ ರೀ. ಉಸ್ತುವಾರಿ ಸಚಿವರೇ ನಿಮ್ಮ ಗಮನಕ್ಕೆ ಇರಲಿ, ನಾವು ಕೈ ಜೋಡಿ ನಿಮಗೆ ನಿವೇದನೆ ಮಾಡ್ತೇವೆ. ಇವರು ಸನಾತನ ಗುಡಿಗಳಿಗೂ ಬಿಡ್ತಾ ಇಲ್ಲ, ಸನಾತನ ದೇವಸ್ಥಾನಗಳಿಗೂ ಬಿಡ್ತಾ ಇಲ್ಲ. ಇವರು ಇಂಥ ದುಷ್ಕರ್ಮಿಗಳಿಗೆ ನೌಕರಗಳಿಗೆ ಇವು ಸಸ್ಪೆಂಡ್ ಮಾಡ್ಬೇಕ್ರಿ. ಇದ್ರಾಗ DDLR ಇರ್ಬೋದು, ADLR ಇರ್ಬಾರ್ದು, ಅಥವಾ ಇವ್ರು ಕೇಸ್ ವರ್ಕರ್ ಇರ್ಬೋದು. ಇವರು 646 ಸಿಟಿ ನಂಬರ್ ಏನಿದೆ ಅಲ್ರಿ, ನಮ್ಮ ಗುಲ್ಬರ್ಗ ಸಿಟಿ ಸರ್ವೆ ನಿರ್ಮಾಣ ಆಗೋದು 71 ರೀ. ಅವಾಗೂ ಕೂಡ ಸಾರ್ವಜನಿಕ ಮರಗಮ್ಮ ಟೆಂಪಲ್ ಇದೆ ರೀ. ಇವಾಗೂ ಸಾರ್ವಜನಿಕ ಮರಗಮ್ಮ ಟೆಂಪಲ್ ಇದೆ ರೀ. ಬಾರ್ 1 ಅಂತ ಮಾಡ್ತಾರೆ 2012-13 ರೀ. ತಹಸೀಲ್ದಾರ್ಗೆ ಅವ್ರಿಗೆ ಎಷ್ಟು ಮನವಿ ಮಾಡಿದ್ರು ಕಮ್ಮದ ಸರ್. ಅವ್ರಿಗೆ ಕೈ ಜೋಡಿಸ್ಬೇಕಿಂತ ತಹಸೀಲ್ದಾರ್ ಅವರಿಗೆ ಇಂಡೋಸ್ಮೆಂಟ್ ಕಾಪಿ ಇದೆ ಸರ್. ಅದು 63 ಒಳಗೆ ಪೂರ್ವಕ್ಕೆ ಎಷ್ಟು ಸೈಜ, ಪಶ್ಚಿಮಕ್ಕೆ ಎಷ್ಟು, ಉತ್ತರಕ್ಕೆ ಎಷ್ಟು, ದಕ್ಷಿಣಕ್ಕೆ ಎಷ್ಟು ಎಲ್ಲ ಇದೆ ರೀ. ಟೋಟಲಿ 3825 ಸ್ಕ್ವೇರ್ ಫೀಟ್ ಜಾಗ ಅದ ರೀ. ಇದು 3825 ಸ್ಕ್ವೇರ್ ಫೀಟ್ ನಮ್ಮ ಸನಾತನ ದೇವಸ್ಥಾನ ನೆಲ ಸಮ ಮಾಡ್ದನ್ರಿ ಪುನ್ನಾಜಿ ಕಾಂಬ್ಳೆ. ಇದಕ್ಕೆ ಬೆಂಬಲ ನೀಡೋರು ಪ್ರಕಾಶ್ ಖಡ್ಗೆ, ಜಿತೇಂದ್ರ ಪಲ್ಲಿಗೆ ಸರ್, ಅವ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಇವ ಡಿಪ್ಟಿ ತಹಸೀಲ್ದಾರ್ ದಂಡತಿ ಒಳಗೆ ಸರ್. ಈತ ಇಂಥ ದುಷ್ಕರ್ಮಿನಾಗ ಮಧ್ಯಸ್ಥಿಕೆ ವಹಿಸ್ಲತ್ತಾನ ರೀ. ಅಂದ್ರೆ ಇವನು ಶೇರ್ ಹೋಲ್ಡರ್ ಇದ್ರಾಗ. ಇವರೆಲ್ಲ ಈ ಥರ ದೇವಸ್ಥಾನಕ್ಕೆ ದುರ್ಬಳಕೆ ಮಾಡ್ಕೊಂಡು ಒಂದು ಬಂಬು ಬಜಾರ್ನಾಗ ಒಂದು ಮರಗಮ್ಮದೇವ್ರ ಗುಡಿ ಅದ ರೀ, ಅಲ್ಲೂ ದುರ್ಬಳಕೆ ಮಾಡ್ಕೊಂಡಾರಿ. ಅದನ್ನು ಕಾಪಿ ಇದಾರೆ, ನಿಮ್ಗೆ ಕೊಡ್ತೀನಿ ರೀ. ಮತ್ತು ರಾಮೇಶ್ವರ ನಗರ್ನಾಗ ಒಂದು ಅರ್ಧ ಎಕರೆ ಜಾಗ ಅದ ಸರ್. ಅದಕ್ಕೆ ದುಡ್ಡು ಲಕ್ಷಾಂತರ ರೂಪಾಯಿ ದುಡ್ಡು ಹಾಲಿ ಒಂದು ವರ್ಷಕ್ಕೆ ಹಿಂದ್ಗಡೆ ರೀ 17 ಲಕ್ಷ ರೂಪಾಯಿ ಅದು ತಿಂದಾರಿ ಇವರು. ಅದು ಕೋಟ್ಯಾಂತರ ರೂಪಾಯಿ ಬೇರೆ ರೀ, 17 ಲಕ್ಷ ರೂಪಾಯಿ ತಿಂದಾರಿ ಇವರು. ಇದೇ ನರೇಂದ್ರ ವಕೀಲ. ಇವ್ರ ಜೊತೆ ಅಷ್ಟು ದೇವಿದಾಸ, ಮುನ್ನಾಜಿ ಕಾಂಬ್ಳೆ, ಭಾಳಷ್ಟು ಜನ ಹೆಸರದ ತರಿದಾರೆ ಹೆಸರು. ನಮ್ಗೆ ಇಷ್ಟು ಮಂದಿ ಹೆಸರದ ಸರ್ ಇವ್ರದ್ದು. ಇವರು ಟ್ರಸ್ಟ್ ಮಾಡ್ಕೋತಾರೆ ಸರ್. ಒಂದು ಖಿಬಲ ರೆಡಿ ಮಾಡ್ಕೊಂಡ್ರೆ ಸರ್. ಒಂದು ಉರ್ದು ತೋರ್ಸಕ್ಕೆ ಇಷ್ಟಪಡ್ತೀನಿ ಸರ್. ಒಂದು ಖಿಬಲ ರೆಡಿ ಮಾಡ್ಕೊಂಡು ಇದಕ್ಕೆ ನಮಗೆ ಲೀಸ್ ಮೇಲೆ ಕೊಟ್ರ ಅಂತ ಹೇಳ್ತಾರೆ ಸರ್. ಇದಕ್ಕೆ ಸುತ್ತಲಿ ಆ ಮರಗಮ್ಮದೇವ್ರ ಗುಡಿ ಸುತ್ತಲಿ ಪೂರ್ವ ಪಕ್ಷ ಉತ್ತರ ದಕ್ಷಿಣಕ್ಕೆ ಏನು ಮನೆಗಳು ಅವ ರೀ. ಆ ಮನೆಗಳ್ನಾಗೂ ಪಶ್ಚಿಮಕ್ಕೆ ಅನ್ನೋದು ಉತ್ತರಕ್ಕೆ ಫೇಸ್ ಅದ ಅಂದ್ರೆ ಪಶ್ಚಿಮಕ್ಕೆ ಸಾರ್ವಜನಿಕ ಟೆಂಪಲ್ ಅಂತ ಅದ ರೀ. ಉತ್ತರಕ್ಕೆ ಯಾರ್ದಾರ ಭಾಗ ಇತ್ತಂದ್ರೆ ಅಲ್ಲಿ ಸಾರ್ವಜನಿಕ ಟೆಂಪಲ್ ಅಂತ ಅದ ರೀ. ಎಲ್ಲ ಇದ್ದರೂ ಕೂಡ ಈ ಥರ ದೌರ್ಜನ್ಯ ಮಾಡ್ತಾ ಇದ್ದಾರೆ ಸರ್. ಇಂಥವ್ರಿಗೆ ನಾವು ಮನವಿ ಮಾಡಕ್ಕೆ ಬಂದೇವ್ರಿ ಜಿಲ್ಲಾಧಿಕಾರಿಗಳದಿಂದ. ಇವರಿಗೆ ಕಠಿಣ ಶಿಕ್ಷೆ ಕೊಡಬೇಕು. ಮುಜರಾಯದಿಂದ ಸನಾತನ ದೇವಸ್ಥಾನ ನಿರ್ಮಾಣ ಆಗಬೇಕು. ಉಸ್ತುವಾರಿ ಸಚಿವರೇ ಯಾರು ಇದ್ರಾಗ ಆಫೀಸರ್ DDLR ಇರ್ಬೋದು, ADLR ಇರ್ಬೋದು, ಅಥವಾ ಕೇಸ್ ವರ್ಕರ್ ಇರ್ಬೋದು, ಸೂಪರ್ವೈಸರ್ ಇರ್ಬೋದು, ಇವ್ರಿಗೆ ಕೂಡಲೇ ಅಮಾನತ್ ಮಾಡಬೇಕು. ಮಾಡಲಿಲ್ಲ ಅಂದ್ರೆ ನಾವು ಮುಂದಿನ ನೆಕ್ಸ್ಟ್ ವೀಕ ಮತ್ತು ಅದ್ಧೂರಿಯಾಗ ಧರಣಿ ಮಾಡ್ಲಿಕ್ಕೆ ಕುಂದಿರ್ತೀವ್ರಿ. ಇದೇ ಪ್ರೆಸ್ ಮಾಧ್ಯಮದಿಂದ ನಮ್ಮದು ಹವಾಮಲ್ಲಿನಾಥ್ ಅವ್ರಿಗೆ ಆಹ್ವಾನ ಮಾಡ್ಬೇಕಂತ ಇದ್ದೀನಿ ರೀ. ಪೂಜ್ಯ ಹವಾಮಲ್ಲಿನಾಥ್ ಅವರೇ ಬರಬೇಕು, ಹಾಗೂ ಆಂದೋಲ ಶ್ರೀ ಅವ್ರು ಬರಬೇಕು. ನಿಮ್ಮ ನೇತೃತ್ವದಾಗ ಗುರುಗಳ ಆಶೀರ್ವಾದ ಇರಲಾರ್ದೆ ನಾವು ಸನಾತನ ದೇವಸ್ಥಾನ ನಿರ್ಮಾಣ ಮಾಡೋಕೆ ಆಗೋದಿಲ್ಲ. ತಾವು ದಯಮಾಡಿ ಬಂದು ಇದಕ್ಕೆ ಸನಾತನ ದಿವ್ಯವಾದ ಭವ್ಯವಾದ ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ತಮ್ಮೆಲ್ಲರದ್ದು ಆಶೀರ್ವಾದ ಬಯಸ್ತೀವಿ. ನಮಸ್ಕಾರ.
ಶಿವಕುಮಾರ್ ಎಸ್ ಸಾಗರತ್ರಿ, ಮರಗಮ್ಮ ಟೆಂಪಲ್ದು ಪ್ರಧಾನ ಕಾರ್ಯದರ್ಶಿ ಸಂಜು ಕಾಂಬ್ಳೆ ಅವರು ಅಧ್ಯಕ್ಷರು. ಓಕೆ.